ಕರ್ನಾಟಕ ರೆಸಿಪಿ ನೋಡಾಕತ್ತಿರುವ ಎಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಟೇಲ್ ಮಾಡುವ ನಮಸ್ಕಾರಗಳು. ಉತ್ತರ ಕರ್ನಾಟಕ ರೆಸಿಪಿ ವೀಕ್ಷಿಸುತ್ತಿರುವ ಎಲ್ಲ ವೀಕ್ಷಕರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಾನಿವತ್ತ ಸಂಕ್ರಾಂತಿ ಹಬ್ಬಕ್ಕೆ ಸಜ್ಜಿ ರೊಟ್ಟಿ ಕಡ್ಲಿ ಪಲ್ಯ ಮಾಡಾಕತ್ತಿದ್ದೆ. ಅದು ನಿಮಗೂ ತೋರಿಸಿದ್ರತ್ತ ಮಾಡಾಕತ್ತೀನಿ. ನೀವು ನಿಮ್ಮ ಮನೆ ಮಾಡ್ಕೊಂಡು ಸಂಕ್ರಾಂತಿ ಹಬ್ಬ ಆಚರಿಸ್ಕೋಬೋದ್ರಿ. ಈಗ ಸಜ್ಜಿ ರೊಟ್ಟಿ ಕಡ್ಲಿ ಪಲ್ಯ ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ಮೊದಲೇದಾಗಿ ನಾನು ಸಜ್ಜಿ ಹಿಟ್ಟು ತೊಗೊಂಡೇನ್ರಿ. ನಾನು ಒಂದು ಬೌಲ್ನಷ್ಟು ತೊಗೊಂಡಿನಿ. ನಿಮ್ಗೆ ರೊಟ್ಟಿ ಎಷ್ಟು ಬೇಕು ನೋಡ್ಕೊಂಡು ನೀವು ಮಾಡ್ಕೋಬೋದ್ರಿ. ನೀವೇನಾರು ನಮ್ಮ ಚಾನಲ್ ಹೊಸಬ್ರಾಗಿದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಆಗ್ರಿ, ಬೆಲ್ಲೈಕನ್ ಒತ್ತಿರಿ. ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ. ನಾವು ಹಾಕೋ ವಿಡಿಯೋಗಳೆಲ್ಲ ಫಸ್ಟ್ ನಿಮ್ಗೆ ಬರ್ತಾವೆ. ಎಲ್ಲರಿಗಿಂತ ಮೊದಲಾಗ ನೀವೇ ನೋಡ್ಬೋದ್ರಿ. ನಾವು ಒಂದು ಬೌಲ್ನಷ್ಟು ಸಜ್ಜಿ ಹಿಟ್ಟು ತೊಗೊಂಡಿನಿ ರೀ, ಅದು ಹಾಕೋತೀನಿ ನೋಡ್ರಿ. ಇದು ಸ್ವಲ್ಪ ಬಡಾಕಿ ಇಟ್ಕೋತೀನಿ ನೋಡ್ರಿ. ಇದು ಸ್ವಲ್ಪ ತಗ್ಗ ಮಾಡ್ಕೊಳಮ್ರಿ. ಈಗ ಹಿಟ್ಟಿಗೆ ಜಿಗಿಟ್ಟು ಹಾಕೋಬೇಕಲ್ರಿ. ಈಗ ನಾನು ಒಂದು ಪಾತ್ರೆ ಇಟ್ಕೋತೀನಿ ನೋಡ್ರಿ. ಈಗ ಇದಕ್ಕೆ ಜಿಗಿಟಿಗೆ ಬೇಕಾಗಷ್ಟು ನೀರು ಹಾಕೋತೀನಿ ರೀ. ಇವು ನೀರು ಕಾಯ್ಬೇಕ್ರಿ. ನಾ ಮಾಡೋ ರೆಸಿಪಿಗಳು ನಿಮ್ಗೆ ಏನಾರು ಯೂಸ್ಫುಲ್ ಅನಿಸ್ತಿತ್ತಂದ್ರೆ ಒಂದು ಲೈಕ್ ಮಾಡಿರಿ. ಲೈಕ್ ಮಾಡೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ನಾ ಸಜ್ಜಿ ರೊಟ್ಟಿ ಕಡ್ಲಿ ಪಲ್ಯ ಹೆಂಗೆ ಮಾಡ್ತೀನಿ ಅನ್ನೋದು ನಿಮ್ಗೆ ಗೊತ್ತಾಗಬೇಕು ಅನ್ನೋದಾದ್ರೆ ನೀವು ಸ್ಕಿಪ್ ಮಾಡಲಾರ್ದೆ ಪೂರ್ತಿ ವಿಡಿಯೋ ನೋಡ್ರಿ, ನಿಮಗೆ ಗೊತ್ತಾಗ್ತೈತ್ರಿ. ಈಗ ನಾನು ನೀರು ಕಾಯಕ್ಕಿಟ್ಟಿನಲ್ರಿ. ಈಗ ಇದಕ್ಕೊಂದು ಸ್ವಲ್ಪ ಅರಿಶಿನ ಪುಡಿ ಹಾಕೋತೀನಿ ರೀ, ಒಂದು ಸ್ವಲ್ಪ ಉಪ್ಪು ಹಾಕೋತೀನಿ ರೀ. ಈಗ ಅಲ್ಲಿ ನೀರು ಕಾಯ್ದಾವ್ರಿ, ನಾ ಹಾಕೋತೀನಿ ನೋಡ್ರಿ. ಈಗ ನೀರು ಚಲೋ ಹೊತ್ನೆ ಕಾಯಿಸಿ ಹಾಕೊಂಡ್ರೆ ಇದು ಜಿಗಿಟ್ ಬರ್ತೈತ್ರಿ. ನೀವು ಕೇಳ್ಬೋದ್ರಿ ಸಜ್ಜಿ ಹಿಟ್ಟಿಗೆ ಏನೇನು ಹಾಕಿ ಬೀಸಿರಿ ಅಂತೇಳಿ. ನಾವು 1 kg ಸಜ್ಜಿಗೆ 1/4 kg ಅಕ್ಕಿ, 100 ಗ್ರಾಮ್ನಷ್ಟು ಉದ್ದಿನ ಬೇಳೆ, 50 ಗ್ರಾಮ್ನಷ್ಟು ಮೆಂತೆ, ಒಂದು 50 ಗ್ರಾಮ್ನಷ್ಟು ಧನಿಯಾ ಹಾಕಿ ಬೀಸಿನಿ ನೋಡ್ರಿ. ನೀವು ಅರ್ಶಿನ ಕೊಂಬಿದ್ರೆ ಅದ್ರಾಗೆ ಪೀಸ್ ಮಾಡಿ ಹಾಕೋಬೋದು. ನಾನು ಅರ್ಶಿನ ಪುಡಿನೇ ಹಾಕೊಂಡಿನಿ. ಇಲ್ಲಿ ಹಿಟ್ಟು ರೊಟ್ಟಿ ಮಾಡಾಗ ಅರ್ಶಿನ ಪುಡಿ ಹಾಕೊಂಡಿನಿ ನೋಡ್ರಿ. 1/4 kg ಅಷ್ಟು ಜೋಳನೂ ಹಾಕೋಬೋದ್ರಿ. ನೀವು ಈ ರೀತಿ ಜಿಗಿಟ ಮಿಕ್ಸ್ ಮಾಡ್ಕೋಬೇಕ್ರಿ. ನಾನು ಕಟ್ಟಿ ಮ್ಯಾಗೆ ಮಾಡಾಕತ್ತೀನಿ ರೀ. ನೀವು ಬೇಕಾದ್ರೆ ಪರಾತ್ನಾಗೂ ನಾದ್ಕೊಂಡು ಮಾಡ್ಕೋಬೋದ್ರಿ. ಸಜ್ಜಿ ರೊಟ್ಟಿ ಕೈಲೆ ತಟ್ಟಿನೂ ಮಾಡ್ತಾರೆ, ಬೆಲ್ಲಣಿಗೆಲೆ ತೀಡಿನೂ ಮಾಡ್ತಾರೆ. ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ನೋಡ್ಕೊಂಡು ನೀವು ಮಾಡ್ಬೋದ್ರಿ. ನಾನೀಗ ಕೈಲೆ ತಟ್ಟೆ ಮಾಡ್ತೀನಿ ರೀ. ಈಗ ಇದಕ್ಕೆ ಸ್ವಲ್ಪ ತಣ್ಣೀರು ಹಾಕ್ಕೊಂಡು ನಾದ್ಕೋತೀನಿ ನೋಡ್ರಿ. ಜಿಗಿಟೆಲ್ಲ ಹಿಟ್ಟಿನ ಜೊತೆ ಮಿಕ್ಸ್ ಆಗೈತಿ. ಸ್ವಲ್ಪ ತಣ್ಣೀರು ಹಾಕೊಂಡು ನಾದ್ಕೋತೀನಿ ರೀ. ಈ ತೀರಾಷ್ಟು ಗಟ್ಟಿನೂ ಇರಬಾರ್ದು, ತೀರಾಷ್ಟು ಮೆತ್ತಗನೂ ಇರಬಾರ್ದು. ನಾರ್ಮಲ್ಲೇ ನಾವು ಚಪಾತಿ ಮಾಡಾಕದೇನು ನಾದ್ಕೋತೀವಲ್ರಿ, ಆ ರೀತಿ ಇದ್ರೆ ಸಾಕ್ರಿ. ನೀವು ಯಾವ ರೀತಿ ಸಜ್ಜಿ ರೊಟ್ಟಿ ಮಾಡ್ತೀರಿ ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ಈ ರೀತಿ ಚಲೋ ಹೊತ್ನಾಗ ಹಿಟ್ಟು ನಾದ್ಕೋಬೇಕ್ರಿ. ನೀವು ಎಷ್ಟು ಚಲೋ ಹೊತ್ನಾಗ ಹಿಟ್ಟು ನಾದ್ಕೋತೀರಲ್ರಿ ಅಷ್ಟು ಚಲೋ ರೊಟ್ಟಿ ಬರ್ತಾವ್ರಿ. ಈಗ ಈ ರೀತಿ ನಾದ್ಕೊಂಡಿನ್ರಿ. ಈಗ ಒಂದು ಉಳ್ಳಿ ತೊಗೋತೀನಿ ನೋಡ್ರಿ. ನಿಮ್ಗೆ ಎಷ್ಟು ತಳ್ಳಗೆ ಬೇಕು ರೊಟ್ಟಿ ನೋಡ್ಕೊಂಡು ಆ ಸೈಜಲ್ಲಿ ಉಳ್ಳಿ ತೊಗೋರಿ. ನಾನು ಈ ಸೈಜಲ್ಲಿ ತೊಗೊಂಡಿನಿ ನೋಡ್ರಿ. ಈಗ ನಾನು ಈ ಸೈಜಲ್ಲಿ ಉಳ್ಳಿ ತೊಗೊಂಡಿನಿ. ಈಗ ಇದಕ್ಕೊಂದು ಸ್ವಲ್ಪ ಎಳ್ಳು ಹಚ್ಕೋತೀನಿ ನೋಡ್ರಿ. ನಾ ಬಿಳಿ ಎಳ್ಳು ತೊಗೊಂಡಿನಿ, ಬಿಳಿ ಎಳ್ಳು ಹಚ್ಕೋತೀನಿ. ನೀವು ಬೇಕಾದ್ರೆ ಕರಿ ಎಳ್ಳನು ಇದ್ರೆ ಕರಿ ಎಳ್ಳು ಹಚ್ಚು. ನಿಮ್ಮ ಮನ್ಯಾಗ ಯಾವ ಅವೈಲೇಬಲ್ ಇರ್ತಾವೆ ನೋಡ್ಕೊಂಡು ನೀವು ಹಚ್ಕೋಬೋದ್ರಿ. ಹಿಂಗೊಂದು ಸ್ವಲ್ಪ ಪ್ರೆಸ್ ಮಾಡಿದ್ರೆ ಅಂಟ್ಕೋತಾವ್ರಿ. ಈಗ ಇದು ಕೆಳಗೆ ಅದೇ ಒಣ ಹಿಟ್ಟು ಇಟ್ಟಿರ್ತೀವಲ್ಲ ಸಜ್ಜಿ ಹಿಟ್ಟು, ಅದು ಹಾಕ್ಕೊಂಡು ತಟ್ಟಬೇಕಾಗ್ತದ್ರಿ. ಹಿಂಗೆ ಒಂದು ಕೈಲೇ ತಟ್ಟಬೇಕ್ರಿ, ಹಿಂಗೆ ಒಂದು ಕೈಲೇ ದಬ್ಬೇಕ್ರಿ. ಒಂದಿಷ್ಟು ಆಗೋರಿಗೆ ಒಂದೇ ಕೈಲೇ ತಟ್ಟ್ರಿ, ಆಮೇಲೆ 2 ಕೈಲೇ ತಟ್ಟಬೇಕು. ಈಗ ನಾನು 2 ಕೈಲೇ ತಟ್ತೀನಿ. ಈ ಸೈಜಲ್ಲಿ ತಟ್ಕೊಂಡಿ ನೋಡ್ರಿ. ಎಷ್ಟು ತಳ್ಳಗಾಗ್ಯದನ್ನು ನಾನು ನಿಮಗೀಗ ಎತ್ತಿ ತೋರಿಸ್ತೀನಿ ನೋಡ್ರಿ. ಈಗ ನಾವೊಂದು ತಟ್ಟಿಟ್ಟಿದ್ದೀನಿ. ಈಗ ಲಟ್ಟಿಸ್ಕೋತೀನಿ ನೋಡ್ರಿ. ಈ ಸೈಜಲ್ಲಿ ಹಿಟ್ಟು ತೊಗೊಂಡಿನಿ. ಈಗ ಒಂದೊಂದು ಉಳ್ಳಿ ತೊಗೋತೀನಿ ನೋಡ್ರಿ. ನಾನು ಈ ಸೈಜಲ್ಲಿ ತೊಗೊಂಡಿನಿ ನೋಡ್ರಿ ಉಳ್ಳಿ. ಈಗ ಇದಕ್ಕೂ ಎಳ್ಳು ಹಚ್ಕೋತೀನಿ ನೋಡ್ರಿ. ನೀವು ಎಳ್ಳು ಬೇಕಂದ್ರೆ ಹಚ್ಕೋಬೋದು, ಬೇಡಂದ್ರೆ ಸ್ಕಿಪ್ ಮಾಡ್ಬೋದು ರೀ. ಎಳ್ಳು ಹಚ್ಚಿದ್ರೆ ರುಚಿ ಇರ್ತಾವೆ ರೊಟ್ಟಿ. ಈಗ ನಾನು ಒಂದು ಸ್ವಲ್ಪ ಒಣ ಹಿಟ್ಟು ಹಾಕ್ಕೋತೀನಿ ನೋಡ್ರಿ. ಒಣ ಹಿಟ್ಟು ಹಾಕ್ಕೊಂಡು ಈಗ ಇದಕ್ಕೆ ಲಟ್ಟಿಸ್ತೀನಿ ರೀ. ಈಗ ನಾ ಬೆಲ್ಲುಣಿಗೆ ತೊಗೊಂಡಿನಿ ರೀ. ಇದಕ್ಕೆ ಪ್ಲಾಸ್ಟಿಕ್ ಸುತ್ಕೊಂಡಿನಿ. ನಾನು ಮುಂಚೆ ಹಿಡಿಯೋದ ತೋರಿಸಿನಿ ರೀ ನಿಮ್ಗೆ ಪ್ಲಾಸ್ಟಿಕ್ ಹೆಂಗೆ ಸುತ್ತೋದು, ಲಟ್ಟಿಸಿ ಹೆಂಗೆ ಮಾಡೋದು ಅಂಥೇಳಿ. ನಿಮ್ಗೆ ತಟ್ಟಕ್ಕೆ ಬರ್ತಿತ್ತಂದ್ರೆ ನೀವು ತಟ್ಟಿ ಮಾಡ್ಕೋರಿ. ತಟ್ಟಕ್ಕೆ ಬರಲ್ಲ ಹೆಂಗೆ ಮಾಡೋದು ಅನ್ನೋದಾದ್ರೆ ಈ ರೀತಿ ಬೆಲ್ಲುಣಿಗೆಲೆ ಲಟ್ಟಿಸ್ಕೋರಿ ನೋಡಿ. ಈ ರೀತಿ ಕೈಲೇ ತಿರುಗಿಸ್ಬೇಕು, ಈ ರೀತಿ ಲಟ್ಟಿಸ್ಬೇಕು ರೀ. ಇದು ಹಪ್ಪಳ ಮಾಡೋ ಬೆಲ್ಲುಣಿಗೆ ಐತ್ರಿ. ಇದಕ್ಕೆ ಲೈನ್ ಇರ್ತಾವೆ. ಇದು ನಾವು ತೀಡ್ದಂಗೆ ರೊಟ್ಟಿ ಮ್ಯಾಗ ಲೈನ್ ಬೀಳ್ತಾವೆ ನೋಡ್ರಿ.
ನಿಮ್ಗೆ ಎಷ್ಟು ತಳ್ಳಗೆ ಬೇಕು ಅಷ್ಟು ತಳ್ಳಗೆ ಹಗುರಾಗೆ ತೀಡ್ಬೇಕ್ರಿ ಇದು. ನೋಡಿರಿ ನಾ ತೀಡಾಕತ್ತೀನಿ ನೋಡ್ರಿ, ನಿಮ್ಗೆ ಗೊತ್ತಾಗ್ತಿರ್ಬೇಕು ನೋಡ್ರಿ ಹೆಂಗೆ ಲೈನ್ ಬೀಳಾಕತ್ತಾವು. ನಾನು ಪ್ಲಾಸ್ಟಿಕ್ ಸುತ್ತೀನಿ ಆದರೂ ಲೈನ್ ಬಿರ್ತಾವೆ ನೋಡ್ರಿ. ನೀವು ನಾರ್ಮಲ್ ದಿನ ಚಪಾತಿ ಮಾಡ್ತಿರ್ತೀರಲ್ರಿ ಅದೇ ಥರ ಮಾಡ್ಬೇಕ್ರಿ ಇದು. ನಿಮ್ಗೆ ಎಷ್ಟು ತಳ್ಳಗೆ ಬೇಕು ನೋಡಿಕೊಂಡು ಅಷ್ಟು ತಳ್ಳಗೆ ಲಟ್ಟಿಸ್ಕೋಬೇಕ್ರಿ. ಕ್ಲೋಸಪ್ಪಲ್ಲಿ ನಿಮಗೆ ಕಾಣ್ತಿರ್ಬೇಕ್ರಿ ಲೈನ್ ಹೆಂಗೆ ಬರಾಕತ್ತಾವ ನೋಡ್ರಿ. ನೀವು ನಿಮ್ಮ ಮನ್ಯಾಗ ಈ ರೀತಿ ಸಂಕ್ರಾಂತಿ ಹಬ್ಬಕ್ಕೆ ಸಜ್ಜಿ ರೊಟ್ಟಿ ಮಾಡಿಕೊಂಡು ಹಬ್ಬ ಆಚರಿಸ್ಕೋಬೋದ್ರಿ. ಉತ್ತರ ಕರ್ನಾಟಕ ಸೈಡು ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳಮಸಿ ಹಬ್ಬಕ್ಕೆ ಯಾವಾಗಂದ್ರೆ ಅವಾಗ ಸಜ್ಜಿ ರೊಟ್ಟಿ ಮಾಡ್ತಾ ಇರ್ತಾರೆ. ಈಗ ಇದು ರೊಟ್ಟಿ ರೆಡಿ ಆಗೈತ್ರಿ, ನಾ ಈಗ ಬೇಯಿಸ್ಕೊತೀನಿ ನೋಡ್ರಿ. ಇದೇ ರೀತಿ ಮಿಕ್ಕಿದ್ದೆಲ್ಲ ಮಾಡ್ಕೊತೀನಿ ರೀ. ಈಗ ನಾನು ಒಂದು ತಟ್ಟಿ ತೋರ್ಸಿನಿ, ಒಂದು ಲಟ್ಟಿಸಿ ತೋರ್ಸಿನಿ ರೀ. ಈಗ ಇವೆರಡು ಬೇಯಿಸ್ಕೋಬೇಕಲ್ರಿ. ಈಗ ಹಂಚ್ಕಾಯಕ್ಕೆ ಇಡ್ತೀನಿ ನೋಡ್ರಿ. ಇದು ಹಂಚ ಬಿಸಿ ಆಗಲ್ರಿ. ನಿಮಗೆ ತಟ್ಟಾಕ್ ಬಂದ್ರೆ ತಟ್ಟಿ ಮಾಡ್ಕೋರಿ, ಇಲ್ಲ ಲಟ್ಟಿಸ್ತೀನಿ ಅಂದ್ರೆ ಲಟ್ಟಿಸಿ ಮಾಡ್ಕೋರಿ. ಎರಡು ತಳ್ಳಗೆ ಬರ್ತಾವ್ರಿ ಸಜ್ಜಿ ರೊಟ್ಟಿ. ಹಿಟ್ಟು ಚಲೋ ಇತ್ತಂದ್ರೆ ರೊಟ್ಟಿ ಚಲೋ ಬರ್ತಾವ್ರಿ, ಮಸ್ತಾಗಿ ಬರ್ತಾವ್ರಿ. ಈಗ ಹಂಚು ಕಾಯ್ದೈತ್ರಿ, ನಾ ಬಡ್ದಿರೋ ರೊಟ್ಟಿ ಹಾಕ್ತೀನಿ ನೋಡ್ರಿ. ಈಗ ಒಂದು ಕಾಟನ್ ಬಟ್ಟೆ ತಗೊಂಡು ಈ ನೀರು ಹಚ್ಕೊಳ್ಳೋಣ. ಜೋಳದ ರೊಟ್ಟಿ ಆದ್ರೆ ಬೇಗ ಬೇಗ ಸುಡ್ತಾವ್ರಿ. ಈ ಸಜ್ಜಿ ರೊಟ್ಟಿ ಸ್ವಲ್ಪ ಲೇಟಾಗಿ ಸುಡ್ತಾವ್ರಿ. ನೀವು ನೋಡಿಕೊಂಡು ಬೇಯಿಸ್ಕೋಬೇಕಾಗ್ತದ್ರಿ. ನೀವು ಕಟ್ಟಕ್ಕೆ ಆಗ್ಬೇಕಂದ್ರೆ ಸ್ವಲ್ಪ ಲೇಟಾಗಿ ತಿರುಗಿ ಹಾಕ್ರಿ, ಇಲ್ಲ ಮೆತ್ತಗೆ ಬೇಕಂದ್ರೆ ಬೇಗ ಬೇಗ ತಿರುಗಿಸಿ ಹಾಕ್ರಿ. ಈಗ ನಾನು ಕಟ್ಟಕ್ಕೆ ಮಾಡ್ಬೇಕತ್ತೀನಲ್ರಿ, ಹಾಗಾಗಿ ಲೇಟಾಗಿ ತಿರುಗಿ ಹಾಕಕತ್ತೀನಿ ನೋಡ್ರಿ. ನಾವು ಎಳ್ಳು ಹಚ್ಚಿ ತಟ್ಟಿವಲ್ರಿ, ಎಷ್ಟು ಮಸ್ತಾಗಿ ಕಾಣಕತ್ತಾವ ನೋಡ್ರಿ. ನೀವು ನಿಮ್ಮ ಮನ್ಯಾಗ ಈ ರೀತಿ ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳಮಸಿ ಹಬ್ಬಕ್ಕೆ ಎಳ್ಳು ಹಚ್ಚಿ ಸಜ್ಜಿ ರೊಟ್ಟಿ ಮಾಡ್ಕೊಂಡು ನೋಡ್ರಿ, ನಿಮಗೂ ಗೊತ್ತಾಗ್ತದೆ ಎಷ್ಟು ಮಸ್ತಾಗಿರ್ತಾವು ಅಂಥೇಳಿ. ಎರಡು ಸೈಡು ಚಲೋ ಹೊತ್ನೆ ತಿರುಗಿಸಿ ಹಾಕಿ ಬೇಯಿಸ್ಕೋಬೇಕಾಗ್ತೈತ್ರಿ. ದಂಡಿ ಎಲ್ಲ ನೀಟಾಗಿ ಹಿಂಗೆ ತಿರುಗಿಸಿ ಹಾಕಿ ಬೇಯಿಸ್ಕೋಬೇಕು ನೋಡ್ರಿ. ಇದೇ ರೀತಿ ಮಿಕ್ಕಿದ್ದೆಲ್ಲ ರೊಟ್ಟಿ ಮಾಡ್ಕೋತೀನಿ ರೀ ನಾ. ನೋಡ್ರಿ ಇದು ಕಟ್ಟಿ ಆಗೈತೆ ನೋಡ್ರಿ, ನಿಮ್ಗೆ ಗೊತ್ತಾಗ್ತಿರ್ಬೇಕು ಬಿರುಸಾಗೈತಿ. ನೀವು ಮೆತ್ತ ಬೇಕಂದ್ರೆ ಬೇಗ ಬೇಗ ತಿರುಗಿಸಿ ತೆಗೆದ್ರೆ ಮೆತ್ತಗಾಗ್ತೈತ್ರಿ. ಈ ಸಜ್ಜಿ ರೊಟ್ಟಿ ಕಟ್ಟಿ ಇದ್ರೆ ಚಲೋ ಇರ್ತೈತೆ, ಹಾಗಾಗಿ ನಾನು ಕಟ್ಟಕಾಗೆ ಮಾಡ್ಕೊಳಕತ್ತೀನಿ ನೋಡ್ರಿ. ಇದೇ ರೀತಿ ಮಿಕ್ಕಿದ್ದೆಲ್ಲ ಮಾಡ್ಕೊತೀನಿ ನೋಡ್ರಿ ಎಷ್ಟು ತಳ್ಳಗೆ ಮಾಡ್ಕೊಂಡಿನ ರೊಟ್ಟಿ. ಈಗ ನಾನು ಸಜ್ಜಿ ರೊಟ್ಟಿ ಮಾಡ್ಕೊಂಡಿನ್ರಿ, ಇಷ್ಟ ಆಗ್ಯಾವ ನೋಡ್ರಿ. ಈಗ ಸಜ್ಜಿ ರೊಟ್ಟಿ ಮಾಡೋದನ್ನ ನೋಡಿದ್ರಿ ನೀವು. ಈಗ ನಾ ಇದು ಕಾಂಬಿನೇಷನ್ ಆಗುವಂಥದ್ದು ಕಡ್ಲಿ ಸೊಪ್ಪಿನ ಪಲ್ಯ ಮಾಡ್ತೀನಿ. ಅದು ಇದೇ ಸೀಸನಲ್ಲಿ ಮಾತ್ರ ಸಿಗ್ತೈತ್ರಿ ಅದು ಕಡ್ಲಿ ಸೊಪ್ಪು. ಅದು ಸೀಸನಲ್ಲಿ ಇದ್ದಾಗ ನೀವು ತಂದು ಮಾಡ್ಕೋಬೋದ್ರಿ. ಈಗ ನಾನು ಕಡ್ಲಿ ಸೊಪ್ಪು ತಂದಿದ್ದೀನಿ ನೋಡ್ರಿ. ಈ ರೀತಿ ಸೊಪ್ಪು ಇರ್ತೈತಿ. ಈಗ ನಾ ಇದು ಪಲ್ಯ ಮಾಡಿ ತೋರಿಸ್ತೀನಿ ರೀ. ಕಡ್ಲಿ ಸೊಪ್ಪ ಈ ರೀತಿ ಇರ್ತೈತಿ ನೋಡ್ರಿ. ಹಿಂಗೆ ಎಳಿ ಇದ್ದಾಗ ಚುಟ್ಕೊಂಬರ್ಬೇಕ್ರಿ. ಕಡ್ಲಿ ಉಡಿದು ಅಂತಾರ್ರಿ ನೋಡ್ರಿ. ಈ ರೀತಿ ಎಳಿ ಇದ್ದಾಗ ಚುಟ್ಕೊಂಬರ್ಬೇಕ್ರಿ. ಇದು ನಾನೀಗ ಎಲ್ಲ ರೆಡಿ ಮಾಡಿ ಕಟ್ ಮಾಡಿ ಇಟ್ಕೊಂಡೇನಿ ನೋಡ್ರಿ. ಈ ರೀತಿ ಕಟ್ ಮಾಡಿ ಇಟ್ಕೊಂಡೇನ್ರಿ. ಈಗ ಇದು ಒಗ್ಗರಣೆ ಮಾಡ್ಕೊತೀನಿ ರೀ. ನೀವು ಕಡ್ಲಿ ಸೊಪ್ಪು ಎಲ್ಲಿ ಸಿಗ್ತೈತೆ ಅಂತ ಕೇಳ್ಬೋದ್ರಿ. ಮಾರ್ಕೆಟಲ್ಲಿ ಸಿಗ್ತೈತಿ. ಉತ್ತರ ಕರ್ನಾಟಕ ಸೈಡ್ ಕಡ್ಲಿ ಬೆಳಿತಾರಲ್ರಿ, ಅಲ್ಲಿ ಸಿಗ್ತೈತ್ರಿ. ನೀವು ಈ ಸೀಸನ್ ಇದ್ದಾಗ ಕಡ್ಲಿ ಸೊಪ್ಪು ತಂದು ಮಾಡ್ಕೊಂಡು ಊಟ ಮಾಡ್ಬೋದ್ರಿ. ಈಗ ನಾ ಒಂದು ಪಾತ್ರೆ ಇಟ್ಕೋತೀನಿ. ಈಗ ಇದಕ್ಕೆ ಒಗ್ಗರಣೆಗೆ ಬೇಕಾಗಷ್ಟು ಎಣ್ಣೆ ಹಾಕೋತೀನಿ ನೋಡ್ರಿ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೇದ್ರಿ, ಸೀಸನೇಬಲ್ ರೀ ಇದು ಸೊಪ್ಪು. ನೀವು ಇದ್ದಾಗ ಮಾಡ್ಕೊಂಡು ತಿಂದ್ರೆ ಒಳ್ಳೇದ್ರಿ. ಇದು ಎಣ್ಣೆ ಬಿಸಿ ಆಗಲ್ರಿ. ಈಗ ಎಣ್ಣೆ ಕಾಯ್ದೈತ್ರಿ. ನಾ ಒಂದು ಸ್ವಲ್ಪ ಸಾಸಿವೆ ಹಾಕೋತೀನಿ ನೋಡ್ರಿ. ಸ್ವಲ್ಪ ಜೀರಿಗೆ ಹಾಕೋತೀನಿ ನೋಡ್ರಿ. ನಾನು ಬೆಳ್ಳುಳ್ಳಿ ಜಜ್ಜಿಟ್ಟಿನಿ, ಬೆಳ್ಳುಳ್ಳಿ ಹಾಕೋತೀನಿ ನೋಡ್ರಿ. ನಾನೊಂದು ಸ್ವಲ್ಪ ಹಸಿಮೆಣಸಿಕಾಯಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ರೆ ಅದು ಹಾಕೋತೀನಿ ನೋಡ್ರಿ. ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಬೆಳ್ಳುಳ್ಳಿದು ಹಸಿಮೆಣಸಿಕಾಯಿದು ಹಸಿ ವಾಸನೆ ಹೋಗುವವರೆಗೆ ಫ್ರೈ ಮಾಡ್ಕೋಬೇಕಾಗ್ತೈತೆ. ಈಗ ಇದಕ್ಕೊಂದು ಸ್ವಲ್ಪ ನಾನು ಅರಿಶಿನ ಪುಡಿ ಹಾಕೋತೀನಿ ನೋಡ್ರಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ. ನೀವು ನೋಡ್ಕೊಂಡು ಹಾಕೋಬೇಕಾಗ್ತೈತೆ. ನಾವು ಹಸಿಮೆಣಸಿಕಾಯಿ ಪೇಸ್ಟ್ ಮಾಡಾಗೂ ಸ್ವಲ್ಪ ಉಪ್ಪು ಹಾಕೊಂಡು ರುಬ್ಕೊಂಡಿರ್ತೀವಿ ರೀ. ಈ ಸೊಪ್ಪಿಗೆ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ನೀವು ಹಾಕೋಬೇಕಾಗ್ತೈತೆ ರೀ. ಸ್ವಲ್ಪ ಕೊತ್ತಂಬರಿ ಹಾಕೋತೀನಿ ರೀ. ನಾ ಕಡ್ಲಿ ಸೊಪ್ಪೇನು ಇಟ್ಕೊಂಡಿದ್ನಲ್ರಿ ಅದೆಲ್ಲ ಹಾಕೋತೀನಿ ನೋಡ್ರಿ. ನಾನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿನಿ. ಕಟ್ ಮಾಡೋದು ನಿಮಗೆ ತೋರ್ಸಾಕೋದ್ರೆ ವಿಡಿಯೋ ಲೆಂದಿ ಆಗುತ್ತಂತೆ ನಾನು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿನಿ ರೀ. ಇದು ಕಡ್ಲಿ ಸೊಪ್ಪ ತೊಳಿಬಾರ್ದ್ರಿ. ನೀವು ಹಾಗೆ ಫ್ರೆಶ್ ಆಗಿ ಚೂಟ್ಕೊಂಬಂದು ಮಾಡ್ಬೇಕ್ರಿ.
ಇದು ಹಾಕಿದಾಗ ಎಷ್ಟು ಇರ್ತೈತ್ರಿ, ಇದು ಕರಿಗೆ ಸ್ವಲ್ಪ ಆಗ್ತೈತೆ ನೋಡ್ರಿ. ಯಾವುದೇ ಸೊಪ್ಪಲ್ಲಿ ನೀವು ಹಾಗೆ ಡೈರೆಕ್ಟ್ ಸೊಪ್ಪಿನ ಪಲ್ಯ ಮಾಡಿದ್ರೆ ಕರಿಗೆ ಸ್ವಲ್ಪ ಆಗ್ತೈತ್ರಿ ಅದು. ನಾನು ಕಡ್ಲಿ ಸೊಪ್ಪಿನ ಪಲ್ಯ ಈ ರೀತಿ ಮಾಡಾಕತ್ತೀನಿ ರೀ. ನೀವು ಯಾವ ರೀತಿ ಮಾಡ್ತೀರ ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ನಾನು ಮುಂದಿನ ಸಲ ಆ ಥರನೂ ಮಾಡಿ ತೋರಿಸ್ತೀನಿ ರೀ. ಇದು ಚಲೋ ಹೊತ್ತನೆ ಮಿಕ್ಸ್ ಮಾಡಿನಲ್ರಿ. ಈಗ ಒಂದು ಸ್ವಲ್ಪ ಹಾಲು ಹಾಕೋತೀನಿ ನೋಡ್ರಿ. ಇದು ಹುಳಿ ಇರ್ತೈತಿ ಅಲ್ರಿ, ಸ್ವಲ್ಪ ಹಾಲು ಹಾಕಿ ಮಾಡಿದ್ರೆ ಮಸ್ತಾಗಿ ಟೇಸ್ಟ್ ಕೊಡ್ತೈತ್ರಿ. ಹಾಗಾಗಿ ನಾನು ಸ್ವಲ್ಪ ಹಾಲು ಹಾಕೊಂಡೆ ನೋಡ್ರಿ. ಇದನ್ನೊಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ ರೀ. ನೀವು ಅನ್ಕೋಬಹುದು ಪಲ್ಯಕ್ಕೆ ಯಾರಾದ್ರೂ ಹಾಲು ಹಾಕ್ತಾರನಂತೇಳಿ. ಈ ಪಲ್ಯಕ್ಕೆ ಹಾಲು ಹಾಕಿ ಮಾಡಿದ್ರೆ ಮಸ್ತಾಗಿ ಟೇಸ್ಟ್ ಕೊಡ್ತೈತ್ರಿ ಅದು. ನಾ ಸೊಪ್ಪು ಹಾಕಿದಾಗ ಫುಲ್ ಪಾತ್ರೆ ತುಂಬ್ಕೊಂಡೈತ್ರಿ. ಈಗ ಬೆಂದ ಮೇಲೆ ಎಷ್ಟಾಗೈತೆ ನೋಡ್ರಿ. ಈಗ ಈ ರೀತಿ ಒಂದು 2 ನಿಮಿಷ ಚಲೋ ಹೊತ್ತನೆ ಬೇಯಿಸ್ಕೊಂಡ್ರೆ ಇದು ಕಡಲೆ ಸೊಪ್ಪಿನ ಪಲ್ಯ ರೆಡಿ ಆಯ್ತು ರೀ. ಈಗ ನಾನು ಸಜ್ಜಿ ರೊಟ್ಟಿ ಕಡಲೆ ಸೊಪ್ಪಿನ ಪಲ್ಯ ಮಾಡ್ಕೊಂಡೀನಿ. ಇವೆರಡು ಸರ್ವ್ ಮಾಡ್ತೀನಿ ನೋಡ್ರಿ. ಈಗ ನಾನು ಸಜ್ಜಿ ರೊಟ್ಟಿ ಮಾಡಿನೆಲ್ಲ ಇವು ಇಟ್ಕೋತೀನಿ ನೋಡ್ರಿ. ಈಗ ಕಡಲೆ ಸೊಪ್ಪಿನ ಪಲ್ಯ ಏನು ಮಾಡಿನಲ್ರಿ ಅದನ್ನು ಸರ್ವ್ ಮಾಡ್ತೀನಿ ನೋಡ್ರಿ. ನೋಡಿದ್ರೆ ಬಾಯ ನೀರು ಬರಾಕತ್ತಾವ ನೋಡ್ರಿ. ಹಸಿ ಉಳ್ಳಾಗಡ್ಡಿ ಮೆಂತ್ಯ ಸೊಪ್ಪು ಎಲ್ಲ ಇಟ್ಟಿದ್ದೀನಿ. ನಿಮಗೆ ಬೇರೆ ಬೇರೆ ಯಾವ್ಯಾವ ಅವೈಲೇಬಲ್ ಇರ್ತಾವೆ ನೋಡಿಕೊಂಡು ನೀವು ಮಾಡ್ಕೊಂಡು ಊಟ ಮಾಡ್ಬೋದ್ರಿ. ಮತ್ತೊಮ್ಮೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸಂಕ್ರಾಂತಿ ಹಬ್ಬಕ್ಕೆ ನಾನು ಸಜ್ಜಿ ರೊಟ್ಟಿ ಕಡಲೆ ಸೊಪ್ಪಿನ ಪಲ್ಯ ಮಾಡಿದ್ದೀನಿ. ನೀವು ನಿಮ್ಮ ಮನ್ಯಾಗ ಸಜ್ಜಿ ರೊಟ್ಟಿ ಕಡಲೆ ಸೊಪ್ಪಿನ ಪಲ್ಯ ಮಾಡ್ಕೊಂಡು ಸಂಕ್ರಾಂತಿ ಹಬ್ಬ ಆಚರಿಸ್ಕೋಬೋದ್ರಿ. ಈ ಕಡಲೆ ಸೊಪ್ಪಿನ ಪಲ್ಯ ಸಜ್ಜಿ ರೊಟ್ಟಿ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.